ತಂಡದಲ್ಲಿ ಅದ್ಭುತ ವಿಚಾರಗಳನ್ನ ಯೋಜನೆಗಳನ್ನ ಹೊಂದಿದ್ರೆ ಸಾಲದು. ಆ ವಿಚಾರಗಳಿಗೆ, ಉದ್ದೇಶಗಳಿಗೆ, ಯೋಜನೆಗಳಿಗೆ, ದೂರದೃಷ್ಟಿಗೆ, ಕನಸಿಗೆ ಜೀವ ತುಂಬತಕ್ಕಂಥ ಕೆಲಸ ಮಾಡುವ ಸೇನಾಧಿಪತಿ, ಕಟ್ಟಾಳು, ತಳಮಟ್ಟದಲ್ಲಿ ಕೆಲಸ ಮಾಡುವ ಕುಟುಂಬದ ಸದಸ್ಯ, ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಮಹತ್ವದ ಸ್ಥಾನವನ್ನು ಪಡೀತಾರೆ. ಎಷ್ಟೇ ಕಷ್ಟಗಳು ಬರಲಿ, ವಸಿಷ್ಠ ಮಹರ್ಷಿ ಹೇಳಿಲ್ವೇ, ಈ ಜಗತ್ತಿನಲ್ಲಿ ಮನುಷ್ಯನನ್ನ ಸೋಲಿಸುವ ವಸ್ತು ಇನ್ನೂ ಸೃಷ್ಟಿಯಾಗಿಲ್ಲ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೇ ಕಾಣ. ಏನ್ ಬರೋದಿದೆ ಅದು ಬರೋ ಕಾಲಕ್ಕೆ ಬರುತ್ತೆ, ಆದ್ರೆ ಬಯಕೆ, ನಮ್ಮಲ್ಲಿರುವ ಬಯಕೆ ಬರುವುದರ ಕಣ್ಸನ್ನೇ. ಇಟ್ ಇಸ್ ಅ ಸೈನ್ ಆಫ್ ಅಪ್ಕಮಿಂಗ್ ಗ್ರೇಟ್ ಡೇಸ್. ಮುಂಬರಲಿರುವ ಆ ಮಹಾನ್ ಸಾಧನೆಯ ದಿನದ ದಿಕ್ಸೂಚಿ ಅದಾಗಿರುತ್ತೆ. ಆ ರೀತಿಯ ಬಯಕೆ ನಮ್ಮಲ್ಲಿ ಮೊಳಕೆಯೊಡಿಬೇಕು. ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನೋಡುವುದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಸಿನಿಮಾ, ಸ್ವಾಮಿ ವಿವೇಕಾನಂದ ಬೈ ವಿವೇಕಾನಂದ ಅಂತ ಒಂದು ಸಿನಿಮಾ ಇದೆ. ಯೂಟ್ಯೂಬ್ ಅಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಆ ಸಿನಿಮಾ ನೋಡಿ, ವಾಚ್ ದಟ್ ಮೂವಿ. ಲೆಟ್ ದ ಗ್ರೇಟ್ ಥಾಟ್ಸ್ ಗವರ್ನ್ ಯು. ಆ ಅದ್ಭುತ ಆಲೋಚನೆಗಳು ನಿಮ್ಮನ್ನ ಗವರ್ನ್ ಮಾಡಲಿ, ಅಂತ ಆಲೋಚನೆಗಳೇ ನಿಮ್ಮನ್ನ ಬೆಳೆಸಲಿ ಅಂತ ಹೇಳ್ತಾ, ಭಗವಂತ ನಿಮ್ಮೆಲ್ಲರ ಮೇಲೆ ಆಲ್ರೆಡಿ ಹಿ ಹ್ಯಾಸ್ ಬ್ಲೆಸ್ಡ್ ಯು. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಿ ಅಂದ್ರೆ ನೀವು ಅದೃಷ್ಟವಂತರು ಅಂತ ಅರ್ಥ. ಪ್ರಜ್ಞಾವಂತರ ನಾಡಲ್ಲಿದ್ದೀರಾ. ನಿಮ್ಮಿಂದ ಬಹುದೊಡ್ಡ ನಿರೀಕ್ಷೆ ರಾಜ್ಯಕ್ಕಿದೆ, ರಾಷ್ಟ್ರಕ್ಕಿದೆ. ನೀಲ್ಗುಂದಕ್ಕೆ ಅಂತ ಇತಿಹಾಸ. Not exaggerating.